ಹಲೋ ಸ್ನೇಹಿತರೆ, ಇವತ್ತೊಂದು ಇಂಟ್ರೆಸ್ಟಿಂಗ್ ಆದ ಸ್ಟೋರಿ ನಿಮ್ಮ ಮುಂದೆ. ಮಲ್ನಾಡ್ ಭಾಗದ ಹಸಿರುಮನೆ ಎಂಬ ಪುಟ್ಟ ಹಳ್ಳಿಯಲ್ಲಿ ದಟ್ಟವಾದ ಅಡಿಕೆ ಮತ್ತು ಮಾವಿನ ತೋಟಗಳ ನಡುವೆ ಇದ್ದ ಒಂಟಿ ಹಾದಿಯಲ್ಲಿ ಪ್ರತಿದಿನ 8 ವರ್ಷದ ಮುದ್ದಾದ ಹುಡುಗಿ ಅನ್ವಿತಾ ಕೈಯಲ್ಲಿ ಶಾಲೆಯ ಬ್ಯಾಗ್ ಹಿಡಿದು ಸದಾ ನಗುತ್ತಾ ಸಾಗುತ್ತಿದ್ದಳು. ಆದರೆ ಆ ದಾರಿಯ ಮಧ್ಯದಲ್ಲಿದ್ದ 10 ಎಕರೆಯ ಹಳೆಯ ಮಾವಿನ ತೋಟದ ಕೆಲಸದವನಾದ ರಾಮು ಎಂಬ ಮುಖವಾಡ ಧರಿಸಿದ ರಾಕ್ಷಸನ ಕಣ್ಣು ಅವಳ ಮೇಲಿತ್ತು. ಒಂದು ದಿನ ಅನ್ವಿತಾ ಒಂಟಿಯಾಗಿ ನಡೆದು ಬರುತ್ತಿದ್ದಾಗ ಬೇಲಿಯ ಬಳಿ ನಿಂತ ರಾಮು ತನ್ನ ಜೇಬಿನಿಂದ ಬಣ್ಣದ ಚಾಕ್ಲೇಟ್ ತೆಗೆದು ಆಸೆಯ ದನಿಯಲ್ಲಿ, "ಅನ್ವಿ ಪುಟ್ಟಿ, ಇತ್ತ ಬಾರೆ, ನಿಂಗೋಸ್ಕರ ಸ್ಪೆಷಲ್ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದಿದ್ದೀನಿ ನೋಡು. ಬೇಲಿ ಹತ್ರ ನಿಂತು ತಿಂದರೆ ನಿಮ್ಮ ಅಮ್ಮ ನೋಡ್ತಾರೆ. ತೋಟದ ಒಳಗಡೆ ಬಾ, ಅಲ್ಲಿ ದೊಡ್ಡ ಜೂಜುಬಾ ಮರ ಇದೆ. ನಿನಗೆ ಬೇಕಾದಷ್ಟು ಚಾಕ್ಲೇಟ್ ಕೊಡ್ತೀನಿ" ಎಂದು ಪುಸಲಾಯಿಸಿದಾಗ ಮುಗ್ಧ ಮಗು ಚಾಕ್ಲೇಟ್ ಆಸೆಗೆ ಬಿದ್ದು ದಿನವೂ ತೋಟದೊಳಗೆ ಹೋಗಲಾರಂಭಿಸಿತು. ಕೆಲವು ದಿನಗಳ ನಂತರ ಅನ್ವಿತಾಳ ಲಂಚ್ ಬಾಕ್ಸ್ನಲ್ಲಿ ಅಪರಿಚಿತ ಚಾಕ್ಲೇಟ್ಗಳನ್ನು ಕಂಡು ಆತಂಕಗೊಂಡ ಅವಳ ಅಮ್ಮ ಸುಮಾ, "ಅನ್ವಿ, ಇಷ್ಟೊಂದು ಚಾಕ್ಲೇಟ್ ನಿನಗೆ ಯಾರು ಕೊಟ್ಟರು ಮಗಳೇ? ನಿಜ ಹೇಳು" ಎಂದು ಪ್ರೀತಿಯಿಂದ ವಿಚಾರಿಸಿದಾಗ ಹೆದರಿದ ಅನ್ವಿತಾ, "ಅದು ಶಾಲೆಯ ದಾರಿಯಲ್ಲಿರೋ ತೋಟದ ರಾಮಣ್ಣ ಕೊಟ್ಟಿದ್ದು ಅಮ್ಮ. ತೋಟದ ಒಳಗಡೆ ತುಂಬ ಚಾಕ್ಲೇಟ್ ಇಟ್ಟಿದ್ದಾನೆ" ಎಂದು ಸತ್ಯ ಬಾಯ್ಬಿಟ್ಟಳು. ಇದನ್ನು ಕೇಳಿ ಕೆಂಡಾಮಂಡಲವಾದ ತಂದೆ ಆನಂದ್ ತಕ್ಷಣವೇ ತೋಟಕ್ಕೆ ಧಾವಿಸಿ ರಾಮುವಿನ ಕಾಲರ್ ಹಿಡಿದು ಜೋರಾಗಿ ತಳ್ಳಿ, "ಲೇ ರಾಮು, ಎಷ್ಟು ಧೈರ್ಯ ನಿನಗೆ? ನನ್ನ ಮಗಳಿಗೆ ಚಾಕ್ಲೇಟ್ ಕೊಟ್ಟು ತೋಟದ ಒಳಗಡೆ ಯಾಕೆ ಕರೀತೀಯಾ? ಇನ್ನೊಂದು ಸತಿ ಅವಳ ಹತ್ತಿರ ಸುಳಿದ್ರೆ ನಿನ್ನ ಕೈಕಾಲು ಮುರಿದು ಪೊಲೀಸರಿಗೆ ಹಿಡಿದು ಕೊಡ್ತೀನಿ, ಎಚ್ಚರಿಕೆ" ಎಂದು ಗರ್ಜಿಸಿದಾಗ ರಾಮು ತಕ್ಷಣ ನಾಟಕೀಯವಾಗಿ ಕಾಲಿಗೆ ಬಿದ್ದು ಕಣ್ಣೀರು ಹಾಕುತ್ತಾ, "ಬುದ್ಧಿ, ನನ್ನ ತಪ್ಪಾಯಿತು. ನನಗೆ ಮಕ್ಕಳಿಲ್ಲ. ಅದಕ್ಕೆ ಆ ಮಗುವನ್ನು ನನ್ನ ಮಗಳ ಥರ ಅಂದ್ಕೊಂಡು ಚಾಕ್ಲೇಟ್ ಕೊಟ್ಟೆ. ಇನ್ಮುಂದೆ ಈ ಕಡೆ ಬರಲ್ಲ, ಕ್ಷಮಿಸಿಬಿಡಿ" ಎಂದು ನುಚಿಕೊಂಡನು. ಅಂದು ರಾತ್ರಿ ಅಮ್ಮ ಸುಮಾ ಮಗಳನ್ನು ಹತ್ತಿರ ಕುಳ್ಳಿರಿಸಿಕೊಂಡು, "ನೋಡು ಅನ್ವಿ, ಯಾರೇ ಆದರೂ ನಿನ್ನ ಅನುಮತಿ ಇಲ್ಲದೆ ನಿನ್ನ ದೇಹವನ್ನು ಮುಟ್ಟಬಾರದು. ಯಾರಾದರೂ ಚಾಕ್ಲೇಟ್ ಆಸೆ ತೋರಿಸಿ ರಹಸ್ಯ ಜಾಗಕ್ಕೆ ಕರೆದರೆ ಹೋಗಬಾರದು. ಹಾಗೇನಾದರೂ ಆದರೆ ಜೋರಾಗಿ 'ಇಲ್ಲ' ಎಂದು ಹೇಳಿ ಓಡಿ ಬರಬೇಕು" ಎಂದು ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಗಂಭೀರವಾಗಿ ವಿವರಿಸಿದರು. ಆದರೆ ಮನಸ್ಸಿನಲ್ಲಿ ಪ್ರತೀಕಾರದ ಬೆಂಕಿ ಇಟ್ಟುಕೊಂಡಿದ್ದ ರಾಮು ಒಂದು ಶನಿವಾರ ಮಧ್ಯಾಹ್ನ ಅನ್ವಿತಾ ಒಂಟಿಯಾಗಿ ಬರುತ್ತಿರುವುದನ್ನು ನೋಡಿ ಹಠಾತ್ತನೆ ರಸ್ತೆಗೆ ಬಂದು ದೊಡ್ಡ ಬೊಂಬೆ ತೋರಿಸಿ, "ಅನ್ವಿ ಪುಟ್ಟಿ, ನೋಡು, ನಿನ್ನ ಅಪ್ಪ ಅಂದುಕೊಂಡ ಹಾಗೆ ನಾನು ಕೆಟ್ಟವನಲ್ಲ. ನಿನ್ನ ಅಪ್ಪನಿಗೆ ಗೊತ್ತಾಗಲ್ಲ ಬಾ, ಒಳಗಡೆ ನಿನಗಾಗಿ ದೊಡ್ಡ ಬೊಂಬೆ ಮನೆ ಮಾಡಿದ್ದೀನಿ. ನೋಡಿ ತಕ್ಷಣ ಬಂದು ಬಿಡಬಹುದು" ಎಂದು ಹಿನ್ನೆಲೆಯಲ್ಲಿ ನರಿಬುದ್ಧಿ ಪ್ರದರ್ಶಿಸಿದಾಗ ಅನ್ವಿತಾ ಹಿಂದೆ ಹೆಜ್ಜೆ ಇಡುತ್ತಾ ಗಟ್ಟಿಯಾಗಿ, "ಬೇಡ ರಾಮಣ್ಣ, ನನಗೆ ಚಾಕ್ಲೇಟ್ ಬೇಡ, ನಿಮ್ಮ ಬೊಂಬೆಯೂ ಬೇಡ. ನಾನು ಮನೆಗೆ ಹೋಗ್ತೀನಿ" ಎಂದು ನಿರಾಕರಿಸಿದಳು. ಇದರಿಂದ ಕೆರಳಿದ ರಾಮು ತನ್ನ ನಕಲಿ ಮುಖವಾಡ ಕಳಚಿ ರಾಕ್ಷಸನಂತೆ ಆಕ್ರೋಶದಿಂದ, "ಹಾಗಾದರೆ ನೀನು ಸುಮ್ಮನೆ ಬರಲ್ಲಲ್ವಾ" ಎಂದು ಕಿರುಚುತ್ತಾ ಅನ್ವಿತಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದು ಬಾಯನ್ನು ಮುಚ್ಚಿ ದಟ್ಟವಾದ ಪೊದೆಗಳ ಕಡೆಗೆ ಎಳೆದೊಯ್ಯಲಾರಂಭಿಸಿದಾಗ ಅನ್ವಿತಾ ಹೆದರದೆ ತನ್ನ ಸಂಪೂರ್ಣ ಶಕ್ತಿಯಿಂದ ರಾಮುವಿನ ಕೈಗೆ ಬಲವಾಗಿ ಹಳ್ಳುಗಳಿಂದ ಕಚ್ಚಿದಳು. ನೋವಿನಿಂದ ರಾಮು "ಹೌ" ಎಂದು ಕಿರುಚಿ ಕೈ ಸಡಿಲಗೊಳಿಸಿದಾಗ ಅನ್ವಿತಾ ತನ್ನ ಶಾಲೆಯ ಹೆವಿ ಬ್ಯಾಗ್ನಿಂದ ಅವನ ಮುಖಕ್ಕೆ ಬಲವಾಗಿ ಗುದ್ದಿ ರಸ್ತೆಯ ಕಡೆಗೆ ಓಡಿದಳು. ಆದರೆ ರಾಮು ಬಿಡದೆ, "ನಿಲ್ಲೆ ಕೋತಿ ಮುಂಡೆದೆ, ನಿನ್ನನ್ನು ಇವತ್ತು ಜೀವಂತವಾಗಿ ಬಿಡಲ್ಲ" ಎಂದು ಬೆನ್ನಟ್ಟಿದಾಗ ಅನ್ವಿತಾ ಕಾಲಿಗೆ ಕಳ್ಳು ತಾಗಿ ಕೆಳಗೆ ಬಿದ್ದು ಮೊಣಕಾಲಿನಿಂದ ರಕ್ತ ಬರಲಾರಂಭಿಸಿತು. ರಾಮು ಮತ್ತೆ ಅವಳನ್ನು ಹಿಡಿಯಲು ಹತ್ತಿರ ಬಂದಾಗ ಅನ್ವಿತಾ ಎದೆಗುಂದದೆ ನೆಲದಲ್ಲಿದ್ದ ಮಣ್ಣು ಮತ್ತು ಕಲ್ಲನ್ನು ಕೈಗೆ ತೆಗೆದುಕೊಂಡು ನೇರವಾಗಿ ಅವನ ಕಣ್ಣುಗಳಿಗೆ ಬಲವಾಗಿ ಎಸೆದಳು. ಮಣ್ಣು ಕಣ್ಣಿಗೆ ಬಿದ್ದ ತಕ್ಷಣ ರಾಮು, "ಅಯ್ಯೋ, ನನ್ನ ಕಣ್ಣು, ಕಣ್ಣು ಕಾಣ್ತಿಲ್ಲ" ಎಂದು ನೆಲದ ಮೇಲೆ ಬಿದ್ದು ಒದ್ದಾಡಲಾರಂಭಿಸಿದನು. ಅದೇ ಸಮಯಕ್ಕೆ ಮಗಳನ್ನು ಹುಡುಕುತ್ತಾ ಬೈಕಿನಲ್ಲಿ ಬಂದ ತಂದೆ ಆನಂದ್ ಈ ದೃಶ್ಯವನ್ನು ನೋಡಿ ಸಿಂಹದಂತೆ ನುಗ್ಗಿ ರಾಮುವನ್ನು ಕೆಳಗೆ ಹಾಕಿ ಮನಬಂದಂತೆ ಥಳಿಸಿದರು. ಮತ್ತು ಅನ್ವಿತಾಳ ಕಿರುಚಾಟ ಕೇಳಿ ಓಡಿ ಬಂದ ಹಳ್ಳಿಯ ಜನರು ರಾಮುವನ್ನು ಕಂಬಕ್ಕೆ ಕಟ್ಟಿ ಹಾಕಿ ಪೊಲೀಸರಿಗೆ ಒಪ್ಪಿಸಿದರು.
ಪೊಲೀಸ್ ಜೀಪ್ ಸೈರನ್ ಸೌಂಡ್ ಮಾಡುತ್ತಾ ಬಂದಾಗ ಇನ್ಸ್ಪೆಕ್ಟರ್ ರಾಮುವಿಗೆ ಕೋಳ ಹಾಕಿ ಜೀಪಿಗೆ ಹತ್ತಿಸಿ, ಇವನ ಮೇಲೆ ಈಗಾಗಲೇ ಬೇರೆ ಊರಿನಲ್ಲೂ ಇಂತಹ ಕೇಸ್ ಇದೆ, ಇವನಿಗೆ ಕಠಿಣ ಶಿಕ್ಷೆ ಗ್ಯಾರಂಟಿ ಎಂದು ಹೇಳಿ ನಂತರ ಅನ್ವಿತಾಳ ತಲೆ ಸವರಿ, ಮಗಳೇ, ಇವತ್ತು ನೀನು ತೋರಿಸಿದ ಧೈರ್ಯ ನಿಜ ದೊಡ್ಡದು, ಯು ಆರ್ ಎ ರಿಯಲ್ ಹೀರೋ ಎಂದು ಶ್ಲಾಘಿಸಿದಾಗ ಅನ್ವಿತಾ ಹೆಮ್ಮೆಯಿಂದ ತನ್ನ ಹೆತ್ತವರನ್ನು ಗಟ್ಟಿಯಾಗಿ ಅಪ್ಪಿಕೊಂಡಳು. ರಾಮು ಜೀಪಿನೊಳಗೆ ಕೂತು ನಡುಗುತ್ತಿದ್ದರೆ ಇನ್ಸ್ಪೆಕ್ಟರ್ ಆನಂದ್ ಅವರ ಹೆಗಲ ಮೇಲೆ ಕೈಯಿಟ್ಟು, ಆನಂದ್ ಅವರೇ, ಇವನ ಜೇಬನ್ನು ಚೆಕ್ ಮಾಡಿದಾಗ ನಮಗೆ ಇವನ ಹಳೆಯ ಡೈರಿ ಸಿಕ್ಕಿದೆ. ಇವನು ಕೇವಲ ನಿಮ್ಮ ಮಗಳನ್ನಷ್ಟೇ ಅಲ್ಲ, ಈ ಸುತ್ತಮುತ್ತಲಿನ ಹಳ್ಳಿಗಳ ಇನ್ನೂ 5-6 ಮುಗ್ಧ ಹೆಣ್ಣು ಮಕ್ಕಳಿಗೆ ಇದೇ ರೀತಿ ಚಾಕ್ಲೇಟ್ ಆಸೆ ತೋರಿಸಿ ಮೋಸ ಮಾಡಲು ಸ್ಕೆಚ್ ಹಾಕಿದ. ನಿಮ್ಮ ಮಗಳು ಇವತ್ತು ತೋರಿದ ಜಾಣ್ಮೆ ಇಡೀ ಜಿಲ್ಲೆಯ ಹೆಣ್ಣು ಮಕ್ಕಳಿಗೆ ಒಂದು ದೊಡ್ಡ ರಕ್ಷಾ ಕವಚವಾಗಿದೆ ಎಂದು ಸತ್ಯ ಬಿಚ್ಚಿಟ್ಟಾಗ ಅಲ್ಲಿ ನೆರೆದಿದ್ದ ಹಳ್ಳಿಯ ಜನರೆಲ್ಲ ಒಮ್ಮೆಲೆ ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಟ್ಟರು. ಅಷ್ಟರಲ್ಲಿ ಅಲ್ಲಿಗೆ ಓಡಿ ಬಂದ ಮಾವಿನ ತೋಟದ ಮಾಲೀಕ ಶಿವಪ್ಪ ಗೌಡರು ಕೈ ಮುಗಿಯುತ್ತಾ, ಆನಂದ್ ಅವರೇ, ನನ್ನ ತೋಟದಲ್ಲಿ ಇಂಥ ದೊಡ್ಡ ರಾಕ್ಷಸನನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದಕ್ಕೆ ನನಗೆ ತುಂಬ ಹೆದರಿಕೆಯಾಗ್ತಿದೆ. ನನ್ನನ್ನು ಕ್ಷಮಿಸಿಬಿಡಿ. ಇವನಿಗೆ ಜೀವಾವಧಿ ಶಿಕ್ಷೆಯಾಗುವವರೆಗೂ ನಾನು ಸುಮ್ಮನಿರಲ್ಲ. ಕೋರ್ಟ್ನಲ್ಲಿ ನಾನೇ ಇವನ ವಿರುದ್ಧ ಸಾಕ್ಷಿ ಹೇಳ್ತೀನಿ ಎಂದು ಆಕ್ರೋಶದಿಂದ ನುಡಿದರು. ಅನ್ವಿತಾಳ ಅಮ್ಮ ಸುಮಾ ತನ್ನ ಮಗಳ ಕಣ್ಣೀರನ್ನು ಒರೆಸುತ್ತಾ, ನೋಡಿದ್ಯಾ ಅನ್ವಿ, ಅಮ್ಮ ಅಂದು ಹೇಳಿಕೊಟ್ಟ ಮಾತನ್ನು ನೆನಪಿನಲ್ಲಿಟ್ಟುಕೊಂಡು ನೀನು ಧೈರ್ಯ ಮಾಡಿದ್ದಕ್ಕೆ ಇವತ್ತು ಎಷ್ಟು ದೊಡ್ಡ ಅನಾಹುತ ತಪ್ಪಿತು. ನೀನು ನನ್ನ ಹೆಮ್ಮೆಯ ಮಗಳು ಎಂದು ಹೆಮ್ಮೆಯಿಂದ ಮುತ್ತಿಕ್ಕಿದಾಗ ಅನ್ವಿತಾ ತನ್ನ ಪುಟಾಣಿ ಧ್ವನಿಯಲ್ಲಿ, ಅಮ್ಮ, ಇನ್ಮೇಲೆ ನನ್ನ ಶಾಲೆಯ ಯಾವ ಫ್ರೆಂಡ್ಸಿಗೂ ಅಪರಿಚಿತರು ಚಾಕ್ಲೇಟ್ ಕೊಟ್ಟರೆ ತಗೋಬೇಡಿ ಅಂತ ನಾನೇ ಹೇಳ್ತೀನಿ. ಇಂತಹ ಕೆಟ್ಟವರನ್ನು ನೋಡಿ ಹೆದರಬಾರದು, ಎದುರಿಸಬೇಕು ಅಂತ ಶಾಲೆಯಲ್ಲಿ ಎಲ್ಲರಿಗೂ ಧೈರ್ಯ ತುಂಬ್ತೀನಿ ಎಂದು ಕಣ್ಣು ಮಿಟುಕಿಸಿ ಹೇಳಿದಳು. ಮರುದಿನ ಇಡೀ ಹಳ್ಳಿಯ ಜನರೆಲ್ಲ ಅನ್ವಿತಾಳ ಮನೆ ಮುಂದೆ ಬಂದು ನಿಂತು ಅವಳಿಗೆ ಹೂಗುಚ್ಛ ನೀಡಿ, ನಮ್ಮ ಹಳ್ಳಿಯ ಕೀರ್ತಿ ತಂದ ವೀರಪುತ್ರಿ ಅನ್ವಿತಾಗೆ ಜಯವಾಗಲಿ ಎಂದು ಜೈಕಾರ ಹಾಕಿದಾಗ ಆನಂದ್ ಮತ್ತು ಸುಮಾ ಅವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಉಕ್ಕಿ ಹರಿಯಿತು. ಮತ್ತು ಅನ್ವಿತಾಳ ಧೈರ್ಯದ ಕತೆ ಸುತ್ತಮುತ್ತಲಿನ ಎಲ್ಲ ಶಾಲೆಗಳಿಗೂ ಹರಡಿ ಪ್ರತಿಯೊಂದು ಮಗುವಿಗೂ ತನ್ನನ್ನು ತಾನು ರಕ್ಷಿಸಿಕೊಳ್ಳುವ ಮಹಾನ್ ಪ್ರೇರಣೆಯಾಗಿ ಹಸಿರುಮನೆ ಹಳ್ಳಿಯ ಇತಿಹಾಸದಲ್ಲಿ ಶಾಶ್ವತವಾಗಿ ಉಳಿಯಿತು. ಈ ಕತೆ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಇದೇ ರೀತಿಯ ಇನ್ನೂ ಹೆಚ್ಚಿನ ಪ್ರೇರಣಾದಾಯಕ ಮತ್ತು ರೋಚಕ ಕಥೆಗಳಿಗಾಗಿ ನಮ್ಮ ಕನ್ನಡ ಲೈಫ್ ಸ್ಟೋರಿ ಚಾನೆಲ್ಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಬೆಂಬಲ ನಮಗೆ ಸದಾ ಇರಲಿ. ಧನ್ಯವಾದಗಳು.